ನಮಸ್ಕಾರ, ನೀವು ನೋಡ್ತಿದ್ದೀರಾ ಹೈ ಟಿವಿ ನ್ಯೂಸ್. ಇದೀಗ ಹೆಡ್ಲೈನ್ಸ್. ಮನುಷ್ಯನ ಸ್ವಾರ್ಥಕ್ಕೆ ಅರಣ್ಯ ನಾಶ, ವಿನಾಕಾರಣ ಮರಗಳು ಕಡಿತ, ಬಯಲುನಾಡಿನಲ್ಲಿ ನಾಶವಾಗುತ್ತಿದೆ ಅರಣ್ಯ ಸಂಪತ್ತು. ಎಮ್ಮೆ ಒಂದು ಕೊಳವೆ ಬಾವಿಗೆ ಮೇಲೆತ್ತಲು ಅಗ್ನಿಶಾಮಕ ದಳ ಹರಸಾಹಸ, ಚಿಂತಾಮಣಿ ತಾಲೂಕಿನಲ್ಲಿ ಘಟನೆ. ಜಿಲ್ಲಾಧಿಕಾರಿಗಳ ದಿಢೀರ್ ಭೇಟಿ, ಸಮಸ್ಯೆಗಳ ಪರಿಶೀಲನೆ, ಸದಸ್ಯರಿಂದ ಜಿಲ್ಲಾಧಿಕಾರಿಗಳಿಗೆ ಸಮಸ್ಯೆಗಳ ಸರಮಾಲೆ. ಧಾರಾಕಾರ ಮಳೆಯಿಂದ ಕಲ್ಯಾಣಿ ಕುಸಿತ, ಲಕ್ಷಾಂತರ ರು ಮೌಲ್ಯದ ಕಾಮಗಾರಿ ವ್ಯರ್ಥ, ನಾಗರಿಕರಿಂದ ಆರೋಪ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಸ್ಎಫ್ಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಚಿಂತಾಮಣಿ ನಗರದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಎಸ್ಎಫ್ಐ ಸಂಘಟನೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಬರಪೀಡಿತ ಪ್ರದೇಶಗಳಲ್ಲಿ ವಿದ್ಯಾರ್ಥಿಗಳು ಓದಲು ಅನುಕೂಲ ಮಾಡಿಕೊಡಬೇಕು ಹಾಗೂ ವಿದ್ಯಾರ್ಥಿ ಶುಲ್ಕಗಳನ್ನು ಕಡಿತಗೊಳಿಸಿ ವಿದ್ಯಾರ್ಥಿ ವೇತನದಲ್ಲಿ ಯಾವುದೇ ಅವ್ಯವಹಾರ ನಡೆಯದಂತೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿ ಶುಲ್ಕ ಸಂಪೂರ್ಣವಾಗಿ ರದ್ದುಗೊಳಿಸುವುದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ನಗರದ ಪ್ರಮುಖ ರಸ್ತೆಗಳಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಿವೈಎಫ್ಐ ರಾಜ್ಯ ಸಮಿತಿ ಸದಸ್ಯರಾದ ಕೃಷ್ಣಾರೆಡ್ಡಿ, ಎಸ್ಎಫ್ಐ ಮುಖಂಡರಾದ ಚಂದ್ರು, ಮುರಳಿ, ಪ್ರಸಾದ್, ನರೇಂದ್ರ, ಮಂಜುನಾಥ್, ತ್ರಿವೇಣಿ ಸೇರಿದಂತೆ ಅನೇಕರು ಹಾಜರಿದ್ದರು. ಇವತ್ತು ಬರಪೀಡಿತ ತಾಲೂಕುಗಳಂತೇಳಿ ಬರಪೀಡಿತ ತಾಲೂಕುಗಳಂತೇಳಿ ಈಗಾಗಲೇ ಕೇಂದ್ರ ರಾಜ್ಯ ಸರ್ಕಾರಗಳಿಗಾಗಲೇ 219 ತಾಲೂಕುಗಳನ್ನು ಘೋಷಣೆ ಮಾಡಿದರು. ಅದರ ಭಾಗವಾಗಿ ಚಿಂತಾಮಣಿಯ ತಾಲೂಕು ಕೂಡ ಒಂದು ಭಾಗವಾಗಿದೆ. ಹಾಗಾಗಿ ನಾವು ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಬರಪೀಡಿತ ತಾಲೂಕುಗಳಂತೇಳಿ ಘೋಷಣೆಯನ್ನು ಮಾಡಿದ್ದೀರಾ, ಆ ಬರಪೀಡಿತ ತಾಲೂಕುಗಳನ್ನು ಘೋಷಣೆ ಮಾಡಿ ವಿದ್ಯಾರ್ಥಿಗಳ ಕಡೆಯಿಂದ ನೀವು ದುಬಾರಿ ಆಗಿರ್ತಕ್ಕಂಥ ಶುಲ್ಕಗಳೇನಿದೆಯೋ ಅದನ್ನ ನೀವು ಪಡಿತಾ ಇರ್ತಕ್ಕಂಥದ್ದು ಖಂಡನೀಯವಾಗಿರ್ತಕ್ಕಂಥದ್ದು. ಹಾಗಾಗಿ ಈ ಬರಪೀಡಿತ ತಾಲೂಕುಗಳಂತೇಳಿ ಏನು ಇವತ್ತು ಘೋಷಣೆಯನ್ನು ಮಾಡಿದಿರಾ, ಆ ಬರಪೀಡಿತ ತಾಲೂಕುಗಳಲ್ಲಿರ್ತಕ್ಕಂಥ ಬಡ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೋ ಆ ವಿದ್ಯಾರ್ಥಿಗಳಿಗೆ ಎಲ್ಲಾ ಶುಲ್ಕಗಳನ್ನು ಕೂಡಲೇ ಸರ್ಕಾರ ರದ್ದುಪಡಿಸಬೇಕು. ಆ ರದ್ದುಪಡಿಸೋದ್ರ ಜೊತೆಗೆ ವಿದ್ಯಾರ್ಥಿಗಳಿಗೆ ಬರಬೇಕಾಗಿರ್ತಕ್ಕಂಥ ಈ ಸ್ಕಾಲರ್ಶಿಪ್ ಹಣಗಳೇನಿದೆಯೋ ಇದೆಲ್ಲವೂ ಕೂಡ ತಕ್ಷಣಕ್ಕೆ ಕೊಡಬೇಕಾಗ್ತದೆ. ಅವ್ರಿಗೆ ಎಲ್ಲಾ ರೀತಿಯಾದಂತಹ ಬಸ್ ಪಾಸ್ಗಳು ಮತ್ತೆ ಬೇರೆ ಬೇರೆ ಇಲಾಖೆಗಳಿಗೆ ಸಂಬಂಧಪಟ್ಟಂತ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟಂತ ವಿಚಾರಗಳಲ್ಲಿ ಈಗಾಗಲೇ ಯಾವುದೇ ರೀತಿಯಾದಂತಹ ಕಿಂಚಿತ್ತು ಕೂಡ ಸರ್ಕಾರಗಳು ಮಧ್ಯಪ್ರವೇಶ ಮಾಡಿ ವಿದ್ಯಾರ್ಥಿಗಳ ಪರವಾಗಿ ಕಾನೂನುಗಳು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಏನು ಬರಪೀಡಿತ ತಾಲೂಕುಗಳಂತಲ್ಲಿ ಏನು ಘೋಷಣೆ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತಹ ಸರ್ಕಾರ ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ. ಇವತ್ತು ಕೇಂದ್ರದಿಂದ ನಿಯೋಗ ಬರ್ತಾ ಇದೆ ಇವತ್ತು ಸಮೀಕ್ಷೆಯನ್ನು ಮಾಡ್ಲಿಕ್ಕೆ. ನಿಮ್ ಸಮೀಕ್ಷೆಯಲ್ಲಿ ಏನ್ ಹೇಳ್ತಾ ಇದ್ರಿ? ನೀವು ಸಮೀಕ್ಷೆಯಲ್ಲಿ ಬರಪೀಡಿತ ತಾಲೂಕುಗಳು ಅಂತ ಹೇಳ್ಬಿಟ್ಟು ನೀವು ಯಾವುದೋ ಒಂದು ಮೂಲೆಯಲ್ಲಿ ಬಂದ್ಬಿಟ್ಟು ಯಾವುದೋ ಅಂಕಿಅಂಶಗಳನ್ನ ತಗೊಂಡು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಕೊಟ್ಟರೆ ಇದು ಪ್ರಯೋಜನ ಆಗೋದಿಲ್ಲ. ಹಾಗಾಗಿ ಬಡ ಕುಟುಂಬಗಳಿಂದ ಬಂದಿರತಕ್ಕಂಥ ಗ್ರಾಮೀಣ ಭಾಗದಿಂದ ಬಂದಿರತಕ್ಕಂಥ ಬಡ ಮಾಧ್ಯಮ ವರ್ಗದ ವಿದ್ಯಾರ್ಥಿಗಳೇನಿದ್ದಾರೋ ಅವರಿಗೆ ಇರ್ತಕ್ಕಂಥ ಎಲ್ಲಾ ಸರ್ಕಾರಿ ರಂಗಗಳಲ್ಲಿ ಇವತ್ತು ದುಬಾರಿ ಆಗಿರ್ತಕ್ಕಂಥ ಶುಲ್ಕಗಳು, ಅದು 250 ರೂಪಾಯಿ ಇರಬೇಕಾಗಿರ್ತಕ್ಕಂಥ ಶುಲ್ಕಗಳನ್ನ 600-800 ರೂಪಾಯಿನ ವಸೂಲಿ ಮಾಡ್ತಾ ಇದ್ದಾರೆ. ಇವತ್ತು ಸರ್ಕಾರಗಳು ಇವತ್ತು ಕಣ್ಮುಚ್ಕೊಂಡು ಕುಂತ್ಕೊಂಡಿದ್ದೇವೆ ಆಲ್ರೆಡಿ. ಈಗಾಗಲೇ ಅನೇಕ ರೀತಿಯಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿದೆ, ಗಮನಕ್ಕೆ ತಂದಿದೆ. ಗಮನಕ್ಕೆ ತಂದರೂ ಕೂಡ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಚರ್ಚೆಗೂ ಕೂಡ ತಯಾರಾಗಿಲ್ಲ ಸರ್ಕಾರಗಳು. ಹಾಗಾಗಿ ಇವತ್ತು ಎಸ್ಎಫ್ಐ ಒತ್ತಾಯವನ್ನು ಮಾಡ್ತಾ ಇದೆ ಸರ್ಕಾರಗಳಿಗೆ. ಇವತ್ತು ಕೂಡಲೇ ಬರಪೀಡಿತ ತಾಲೂಕು ಅಂತ ಏನ್ ಘೋಷಣೆ ಮಾಡಿದ್ರು, ಇಡೀ ಜಿಲ್ಲೆಯಲ್ಲಿ ಇವತ್ತು ಈ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರತಕ್ಕಂಥ ಬಡ ಮಾಧ್ಯಮ ವಿದ್ಯಾರ್ಥಿಗಳೇನಿದ್ರು ಅವ್ರ ಎಲ್ಲಾ ಶುಲ್ಕಗಳನ್ನ ರದ್ದುಗೊಳಿಸಬೇಕು. ಕ್ಯಾಮರಾಮನ್ ವಡ್ಡಳ್ಳಿ ಸುಬ್ರಹ್ಮಣ್ಯಂ ಜೊತೆ ನಾಗರಾಜ್, ಐಟಿವಿ ನ್ಯೂಸ್, ಚಿಂತಾಮಣಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವಿಜಯಪುರದಲ್ಲಿ ಬಿಎಸ್ಪಿ ಪಕ್ಷದ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು. ರೈತ ಹಿತ ಕಾಯುವುದಾಗಿ ಕೇಂದ್ರದಲ್ಲಿ ಸರ್ಕಾರ ರಚನೆ ಮಾಡಿರುವ ನರೇಂದ್ರ ಮೋದಿ ಅವರ ಸರ್ಕಾರ ಈ ದೇಶದ ಬೆನ್ನೆಲುಬಾಗಿರುವ ರೈತರ ಹಿತವನ್ನು ಕಾಯುವಲ್ಲಿ ವಿಫಲವಾಗಿದೆ ಎಂದು ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಉಪಾಧ್ಯಕ್ಷ ಕೋರಮಂಗಲ ಮುನಿಯಪ್ಪ ಆರೋಪಿಸಿದರು. ವಿಜಯಪುರ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಎಸ್ಪಿ ಪಕ್ಷದ ವಿಜಯಪುರ ಹೋಬಳಿ ಮತ್ತು ಚನ್ನರಾಯಪಟ್ಟಣ ಹೋಬಳಿಯ ಪದಾಧಿಕಾರಿಗಳನ್ನು ನೇಮಕ ಮಾಡಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯ ಪೂರ್ವದಲ್ಲಿ ಈ ದೇಶದಲ್ಲಿನ ಎಲ್ಲಾ ಬಡವರ ಪರವಾಗಿ ಕೆಲಸ ಮಾಡುತ್ತಾ ದೇಶವನ್ನು ಅಭಿವೃದ್ಧಿಯತ್ತ ಕೊಂಡೊಯ್ಯುವುದಾಗಿ ಭರವಸೆಗಳನ್ನು ನೀಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ನಿಜಗುಣ ಈಗ ಬಯಲಾಗುತ್ತಿದೆ. ಪ್ರಧಾನಿಯಾದಾಗಿನಿಂದ ವಿದೇಶ ಪ್ರವಾಸಗಳಲ್ಲೇ ತಮ್ಮ ಕಾಲ ಕಳೆಯುತ್ತಿರುವ ಅವರು ಈ ದೇಶದ ರೈತರನ್ನು ಕಡೆಗಣಿಸಿ ವಿದೇಶಗಳಿಂದ ಬಂಡವಾಳ ಹೂಡಿಕೆದಾರರನ್ನು ಕರೆಯಿಸಿಕೊಂಡು ತಮ್ಮ ಚುನಾವಣೆಯಲ್ಲಿ ಹಣಕಾಸಿನ ನೆರವು ನೀಡಿರುವ ಕೈಗಾರಿಕೋದ್ಯಮಗಳಿಗೆ ಸಹಕಾರ ಮಾಡಿ ಒಳ್ಳೆಯ ದಿನಗಳನ್ನು ತೋರಿಸುತ್ತಿದ್ದಾರೆ ಎಂದರು. ಟೌನ್ ಘಟಕದ ಅಧ್ಯಕ್ಷರಾಗಿ ನಾಗರಾಜು, ಉಪಾಧ್ಯಕ್ಷ ಮುಬಾರಕ್, ಹೋಬಳಿ ಅಧ್ಯಕ್ಷರಾಗಿ ಬಂಗಾರಪ್ಪ, ಚನ್ನರಾಯಪಟ್ಟಣ ಹೋಬಳಿ ಅಧ್ಯಕ್ಷರಾಗಿ ರಾಮಾಂಜಿನಪ್ಪ, ಮುಖ್ಯ ಕಾರ್ಯದರ್ಶಿಯಾಗಿ ದೇವರಾಜು, ಪಕ್ಷದ ತಾಲೂಕು ಉಪಾಧ್ಯಕ್ಷರಾಗಿ ವೆಂಕಟಸ್ವಾಮಿ ಆಯ್ಕೆಯಾಗಿದ್ದಾರೆ.
ಏನಿದ್ರೆ SC/ST ಸಮಾಜ ಪಾರ್ಟಿ ಅಂತ ಇಟ್ಕೋಬೋದಾಗಿತ್ತು. ಈಗ ಅಲ್ಲ, SC/ST ಪಾರ್ಟಿ ಅಲ್ಲ, ಬಹುಜನರು ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಜಾತಿಯ ಬಡವರು. ಈಗ ಸಪೋಸ್ 10 ಲಕ್ಷ ಖರ್ಚು ಮಾಡಿದ್ರೆ 50 ಲಕ್ಷ ಹೆಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ತಾನೆ ಅವ್ರು ಅಷ್ಟೇ. ಈಗ ಅದಕ್ಕೆ ಕ್ಯಾಮರಾಮನ್ ಬಾಬು ಜೊತೆ ಸತೀಶ್, ITV ನ್ಯೂಸ್, ವಿಜಯಪುರ. ಇತ್ತೀಚಿನ ದಿನಗಳಲ್ಲಿ ಮನುಷ್ಯನ ದುರಾಸೆಯಿಂದಾಗಿ ಕಾಡುಗಳು ಮರೆಯಾಗುತ್ತಿವೆ. ತನ್ನ ಸ್ವಭಾವಕ್ಕಾಗಿ ಗಿಡಮರಗಳನ್ನು ಕಡಿದು ಅಂತರ್ಜಲ, ಮಳೆ, ಬೆಳೆ, ಜಾನುವಾರುಗಳಿಗೆ ಮೇವಿಲ್ಲದಂತೆ ಮಾಡಿದ ಕುಖ್ಯಾತಿ ಇಂದು ಮನುಷ್ಯನಿಗೆ ಸಲ್ಲುತ್ತದೆ. ಏನಿದು ಅಂತೀರಾ? ಈ ವರದಿ ನೋಡಿ. ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಉನ್ನೋಡು ಗ್ರಾಮ ಪಂಚಾಯಿತಿಗೆ ಸೇರಿದ ಪಲ್ಲಮ್ಮರಾಜುಲಕೊಂಡ, ಯರ್ರಕೊಂಡ, ಪಾತಗುಡಿಬಂಡೆ ಕೊಂಡ ಎಂಬ ಬೆಟ್ಟದ ಸುತ್ತಮುತ್ತಲೂ ಜನರು ಬೆರಗಾಗುವಂತೆ 20 ವರ್ಷಗಳಲ್ಲಿ ಅರಣ್ಯ ಅಭಿವೃದ್ಧಿಯಾಗಿದೆ. ಸಾಮಾಜಿಕ ಅರಣ್ಯ ಇಲಾಖೆಗೆ ಸೇರಿರುವ ಈ ಜಾಗದಲ್ಲಿ ಸೂರ್ಯನ ಕಿರಣ ಬೀಳುವುದೇ ಕಷ್ಟವೆನ್ನುವ ಮಟ್ಟಿಗೆ ಮರಗಿಡಗಳು ದಟ್ಟವಾಗಿದೆ. ಈ ಅರಣ್ಯದಲ್ಲಿ ಸುಮಾರು 3 ಕಿಲೋಮೀಟರ್ ಹೋದ ನಂತರ ಪಲ್ಲಮ್ಮರಾಜುಲಕೊಂಡದ ಬುಡ ಸಿಗುತ್ತದೆ. ದನಕುರಿ ಕಾಯುವವರು ತಮ್ಮ ನಂಬಿಕೆಯ ಕುರುಹಾಗಿ ಪಲ್ಲಮ್ಮರಾಜಸ್ವಾಮಿ ದೇವರ ಪೂಜೆ ನಡೆಸುತ್ತಾರೆ. ಪ್ರತಿ ವರ್ಷ ಶ್ರಾವಣ ಮಾಸದ ಶನಿವಾರದಲ್ಲಿ ತಮ್ಮ ಕುಟುಂಬ ಸ್ನೇಹಿತರೊಂದಿಗೆ ವಿಶೇಷ ಪೂಜೆ ನಡೆಸಿ ಈ ಕಾಡಿನಲ್ಲಿ ಊಟದ ವ್ಯವಸ್ಥೆ ಏರ್ಪಡಿಸಿ ಈ ಅರಣ್ಯದಲ್ಲಿ ನಲಿದಾಡಿ ಬರುತ್ತಾರೆ. ಪ್ರತಿ ವರ್ಷ ಈ ದೇವರನ್ನು ಪೂಜಿಸಿದರೆ ತಮ್ಮ ಜಾನುವಾರುಗಳು ಕಳುವಾಗದೆ ಉತ್ತಮ ಆರೋಗ್ಯದಿಂದಿರುತ್ತವೆ ಎಂಬ ನಂಬಿಕೆ ಅವರಿಗೆ. ಈ ದೇವಾಲಯ ಕೇವಲ ಕೆಲವು ಕಲ್ಲುಗಳನ್ನು ಹೊಂದಿದ್ದು ಅಲ್ಲಿಗೆ ಹೋಗಲು ರಸ್ತೆ ಇಲ್ಲ. ಕಾಡಿನಲ್ಲಿ ಕೇವಲ ನೋಡಿರುವವರೊಂದಿಗೆ ಹೋಗಬೇಕಾಗಿದೆ. ಕೆಲವು ಮರಗಳು ಬಿದ್ದು ಒಣಗಿ ಹೋಗಿದ್ದರೂ ಉರುವಲಿಗಾಗಿ ಈ ಮರವನ್ನು ಮನೆಗಳಿಗೆ ಈ ಜನ ತೆಗೆದುಕೊಂಡು ಹೋಗುವುದಿಲ್ಲ. ಅರಣ್ಯ ಬೆಳೆದ ಕಾರಣ ಇಲ್ಲಿ ಇತ್ತೀಚವಾಗಿ ಲೆಕ್ಕವಿಲ್ಲದಷ್ಟು ನವಿಲುಗಳಿವೆ. ಈಗೀಗ ಜಿಂಕೆಗಳು ಕಾಣಿಸುತ್ತವೆ. ಈ ಅರಣ್ಯವನ್ನು ಬೆಳೆಸಿ ಕಾಪಾಡುವಲ್ಲಿ ಸಾಕಷ್ಟು ಶ್ರಮ ವಹಿಸಿರುವ ಅರಣ್ಯ ಇಲಾಖೆ ಈ ಅರಣ್ಯ ಸಂಪತ್ತು ಕಳ್ಳಕಾಕರಿಗೆ ಸಿಗದಂತೆ ನೋಡಿಕೊಂಡರೆ ಸಾಕು ಎಂಬುದು ಜನರ ಅಭಿಪ್ರಾಯ. ರಾಜಶೇಖರ್, ITV ನ್ಯೂಸ್, ಗುಡಿಬಂಡೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ತಾಲೂಕಿನ ಮುಸ್ಲಿಂ ಬಾಂಧವರಿಗೆ ಆಲ್ ಇಂಡಿಯಾ ಮುಸ್ಲಿಂ ಫಾರ್ಮಾ ವತಿಯಿಂದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ನೀಡಲಾಯಿತು. ಇಂಡಿಯಾ ಮುಸ್ಲಿಂ ಫಾರ್ಮಾ ಸಂಸ್ಥೆಯ ವತಿಯಿಂದ ಮುಸ್ಲಿಂ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ತಾಲೂಕಿನ ಸುಮಾರು 500ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ತಲಾ 1500ರಂತೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ತಾಲೂಕಿನ ವಿವಿಧ ಕಡೆಗಳಿಂದ ಮುಸ್ಲಿಂ ಬಾಂಧವರು ಹಾಜರಿದ್ದರು. ಕ್ಯಾಮರಾಮನ್ ಶಬೀರ್ ಜೊತೆ ನಾಗರಾಜ್, ITV ನ್ಯೂಸ್, ಚಿಂತಾಮಣಿ. ಎಮ್ಮೆ ಒಂದು ಕೊಳವೆ ಬಾವಿಗೆ ಬಿದ್ದಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿನಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕಿನ ಹಿರಣ್ಯಹಳ್ಳಿ ಗ್ರಾಮದಲ್ಲಿ ಎಮ್ಮೆ ಒಂದು ಕೊಳವೆ ಬಾವಿಗೆ ಬಿದ್ದಿರುವ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಈ ಘಟನೆ ಸಂಭವಿಸಿದ್ದು, ಎಮ್ಮೆಯನ್ನು ಕೊಳವೆ ಬಾವಿಯಿಂದ ಮೇಲೆತ್ತಲು ಅಗ್ನಿಶಾಮಕ ದಳ ಹರಸಾಹಸ ಪಡೆಯಬೇಕಾಯಿತು. ಅರ್ಧ ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಕೊನೆಗೆ JCBಗಳ ಮೂಲಕ ಎಮ್ಮೆಯನ್ನು ಮೇಲೆತ್ತಲಾಯಿತು. ITV ನ್ಯೂಸ್, ಚಿಂತಾಮಣಿ. ಈಗ ಬ್ರೇಕ್ ನಂತರ ITV ನ್ಯೂಸ್ ಮುಂದುವರಿಯುವುದು.